ಯಾವ ಕೆಮಿಕಲ್ಸನ್ನು ಕೂಡ ಹಾಕದೆ ಯಾವ ತರ ಬೆಲ್ಲ ಮಾಡ್ತಾ ಇದಾರೆ ನೋಡೋದಕ್ಕೆ ಅಂತ ಬಂದಿರೋದು. ಒಂದು ಸಲ ನಾವು ಕೊಬ್ಬರಿಕಾಯಿ ಬಿಡ್ಕೋಬೇಕಂದ್ರೆ 1000 ಲೀಟರ್ ಅಂದ್ರೆ 2 ಟನ್ ಕಬ್ಬನ್ನ ಕ್ರಶ್ ಮಾಡ್ಬಿಟ್ಟು ಅದನ್ನ ತಗೊಂಡಿರ್ತೀವಿ. ಒಂದು ಸುಮಾರು 210 kg ತನಕ ಬೆಲ್ಲ ಬರುತ್ತೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದು ಸಲ ದೊಗ್ಗಳಿಸ್ ಜಾಗಿರಿ ಬೆಲ್ಲ ಉಪಯೋಗಿಸಿದ್ರೆ ಅವರು ಲೈಫ್ ಲಾಂಗ್ ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ ಆಗಿರ್ತಾರೆ. ಬೆಲ್ಲ ಬಂದ ಮೇಲೆ ಅದನ್ನ ಹೊರಗಡೆ ತಗೊಂಡ್ಬಂದು ಬಿಸಿಲಲ್ಲಿ ಒಣಗ್ತೀವಿ ಸರ್. ಮಾಯಿಶ್ಚರ್ ಹೋದ್ಮೇಲೆ ಇದು ಸಿವಿಂಗಿಗೆ ರೆಡಿ ಆಗುತ್ತೆ. ಇದರಲ್ಲಿ 3 ವೆರೈಟಿ ಮಾಡ್ತೀವಿ ಸರ್. ಇದು ಚಿಲ್ಡ್ರನ್ ಸ್ಪೆಷಲ್ ಅಂತ ಮಾಡಿದೀವಿ. ಇದರಲ್ಲಿ ಹೈ ಎನರ್ಜಿ ಇರುತ್ತೆ. ಇದು ಪೌಡರ್ ಮೈಲ್ಡ್ ಅಂತ, ಮೈಲ್ಡ್ ಆಗಿರುತ್ತೆ, ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ರೆ ದೇಹದಲ್ಲಿ 90 ಭಾಗ ಯಾವ ರೋಗಗಳು ಬರಲ್ಲ. ನಾವು ಹೇಳ್ತಿದೀವಿ ಸರ್, ಇದು ಸಾವಯವ ಬೆಲ್ಲ, ರಾಸಾಯನಿಕ ಮುಕ್ತ ಬೆಲ್ಲ, ಗುಣಮಟ್ಟದ ತಗೊಳ್ಳಿ. ಇಲ್ಲ, ನನಗೆ ಬಿಳಿ ಬೆಲ್ಲ ಇದು ಹೋಗ್ಬೇಕು ಜನಕ್ಕೆ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಆರ್ಗ್ಯಾನಿಕ್ ಕಬ್ಬು ಸರ್. ಇದು ಆರ್ಗ್ಯಾನಿಕ್ ಕಬ್ಬು ನಾವೇನು ಮಾಡ್ತೀವಿ, ನಾವು ಕೂಡ ಸಾವಯವ ಕೃಷಿ ಪದ್ಧತಿಯಲ್ಲಿ ಕಬ್ಬನ್ನು ಕೂಡ ಬೆಳಿತೀವಿ. ಆಮೇಲೆ ಬೇರೆ ರೈತರು ಸಾವಯವ ಕೃಷಿ ಮಾಡೋವಂಥ ಇಂಟ್ರೆಸ್ಟ್ ಇರೋ ಅಂಥ ರೈತರನ್ನು ಕೂಡ ನಮ್ಮ ಬಳಗಕ್ಕೆ ಸೇರಿಸ್ಕೊಂಡು ಕಬ್ಬನ್ನು ಕೂಡ ಬೆಳೆಸ್ತೀವಿ. ಇದು ಕ್ರಷಿಂಗ್ ಯೂನಿಟ್ ಸರ್. ಕ್ರಷ್ ಮಾಡಿಬಿಟ್ಟು ಜ್ಯೂಸ್ ರಿಕವರಿ ಮಾಡ್ಕೊತೀವಿ. ಬರೋ ಅಂಥ ಹಸಿ ಸಿಪ್ಪೆನ ಡ್ರೈಯರಿಗೆ ಅಂತ ಬಿಟ್ಬಿಡ್ತೀವಿ ನಾವು. ಈ ಯೂನಿಟ್ ಅಷ್ಟು ಹಸಿ ಸಿಪ್ಪೆನ ಡ್ರೈ ಮಾಡೋದಕ್ಕೆ ಅಂತಲೇ ಇಟ್ಟಿರೋದು ಸರ್. ಇದು ಈ ಡ್ರಮ್ಮನ್ನು ಇಲ್ಲಿಟ್ಟಿರ್ತೀವಿ. ಅದರಲ್ಲಿ ಜ್ಯೂಸ್ ಕಲೆಕ್ಟ್ ಮಾಡ್ಕೊಂಬಿಟ್ಟು ಈ ಪಂಪ್ ಮೂಲಕ ಅಲ್ಲಿಗೆ ಹೋಗುತ್ತೆ ಸರ್. ಬಂದಂಥ ಜ್ಯೂಸನ್ನು ನಾವು ಕೊಬ್ಬರಿಕಾಯಿ ಒಳಗೆ ಬಿಡ್ಕೊಂತೀವಿ. ಒಂದು ಸಲ ನಾವು ಕೊಬ್ಬರಿಕಾಯಿ ಬಿಡ್ಕೋಬೇಕಂದ್ರೆ 1000 ಲೀಟ್ರು ಅಂದರೆ 2 ಟನ್ ಕಬ್ಬನ್ನು ಕ್ರಶ್ ಮಾಡಿಬಿಟ್ಟು ಅದನ್ನು ತೊಗೊಂಡಿರ್ತೀವಿ. ಸೊ ಇನಿಷಿಯಲಿ ನಾವು ಬೆಲ್ಲ ಮಾಡ್ಬೇಕಾದ್ರೆ 3 ಇಂಗ್ರೀಡಿಯೆಂಟ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಒಂದು ಏನಪ್ಪ ಅಂದರೆ ಸುಣ್ಣ, ಬೆಂಡೆ ಗಿಡ ಮತ್ತು ಕೊಬ್ಬರಿ ಎಣ್ಣೆ. ಇವು 3 ಇಂಗ್ರೀಡಿಯೆಂಟನ್ನು ನಾವು ಬೆಲ್ಲ ಮಾಡೋಕ್ಕಾರೆ ಉಪಯೋಗಿಸ್ತೀವಿ. ಇವಾಗ ಸದ್ಯಕ್ಕೆ ನಾವು ಬೆಂಡೆ ಗಿಡ ಮತ್ತು ಸುಣ್ಣನ ಇವೆರಡನ್ನೂ ಹಾಕಿ ಇವಾಗ ಸ್ಕಮ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಬೆಲ್ಲ ಬರಬೇಕಾದ್ರೆ ಆ ಟೈಮಲ್ಲಿ ಕೊಬ್ಬರಿ ಎಣ್ಣೆನ ಹಾಕಬೇಕಾಗುತ್ತೆ. ನಾರ್ಮಲಿ ಕಬ್ಬಿನ pH ವ್ಯಾಲ್ಯೂ 4.8 ಆ ಥರ ಇರುತ್ತೆ. ನಾವು ಅದನ್ನು 6.80 ತಗೊಂಡು ಹೋಗ್ಬೇಕಾಗುತ್ತೆ. ಹಂಗಾಗಿ ನಾವು ಸುಣ್ಣನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ಲಿ ಬೆಂಡೆ ಗಿಡ ಏನಪ್ಪ ಅಂದರೆ ಕಬ್ಬಿನ ರಸದಲ್ಲಿ ಇಂಪ್ಯೂರಿಟೀಸ್ ಜಾಸ್ತಿ ಇರುತ್ತೆ. ಆ ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡೋದಕ್ಕೋಸ್ಕರ ನಾವು ಬೆಂಡೆ ಗಿಡನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಮೂರನೇದು ಏನಪ್ಪ ಅಂದರೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಅದನ್ನು ಕೊಬ್ಬರಿ ಎಣ್ಣೆ ಬೆಲ್ಲ ಬಂದಾಗೆ ಮೀನ್ಸ್ ಕಬ್ಬಿನ ಹಾಲು ಕುದ್ದು ಕಾನ್ಸಂಟ್ರೇಟ್ಸ್ ಬರುತ್ತಲ್ಲ, ಆ ಬೆಲ್ಲನ ನಾವು ಇಳಿಸ್ಬೇಕಾದ್ರೆ ಅವಾಗ ನಾವು ಕೊಬ್ಬರಿ ಎಣ್ಣೆನ ಹಾಕಬೇಕಾಗುತ್ತೆ. ತಳ ಹಿಡಿಬಾರ್ದು ಮತ್ತು ಬೆಲ್ಲ ಉಬ್ಬಬಾರ್ದು. ನಾರ್ಮಲಿ ಒಂದು ಸಲ ಹಾಲು ಬಿಡ್ಕೊಂಡ್ರೆ 3 hours ತಗೊಳುತ್ತೆ. ಸುಮಾರು ಒಂದು 200ರಿಂದ 205, 210 kg ತನಕ ಬೆಲ್ಲ ಬರುತ್ತೆ. ಬೆಲ್ಲ ಪ್ರಕೃತಿ ಕೊಟ್ಟಿರೋಂಥದ್ದು. ಮನುಷ್ಯ ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ. ನಾನಿವಾಗ ಸೋಡಾ ಹಾಕಿದೆ, ಬ್ಲೀಚ್ ಮಾಡ್ದಂಗೆ ಆಗ್ಬಿಡುತ್ತೆ ಬೆಲ್ಲನ. ಬೆಲ್ಲ ಕಬ್ಬಿನ ರಸದಲ್ಲಿರೋ ಅಂಥ ಪ್ರಾಪರ್ಟೀಸ್ನೆಲ್ಲ ಬ್ಲೀಚ್ ಮಾಡ್ದಂಗೆ ಆಗ್ಬಿಡುತ್ತೆ. ಇವಾಗ ಹೈಡ್ರೋಸ್ ಹಾಕ್ತೀವಿ, ಅದೆಲ್ಲ ಬ್ಲೀಚ್ ಮಾಡ್ದಂಗೆ, ಡೆಕೋಲೈಟ್ ಅವೆಲ್ಲ ಬ್ಲೀಚ್ ಮಾಡ್ದಂಗೆ ಆಗ್ಬಿಡುತ್ತೆ. ಬ್ಲೀಚ್ ಮಾಡಿದಾಗೆ ಬೆಲ್ಲದೊಳಗೆ ಮತ್ತು ಯಾವ ಪ್ರಾಪರ್ಟಿ ಉಳಿತು? ಮತ್ತು ನಾನು ಆರ್ಗ್ಯಾನಿಕ್ ಬೆಲ್ಲ ಅಂತ ಬಂದಾಗ ಯಾವ ಕಾನ್ಸೆಪ್ಟೇ ಬರೋದಿಲ್ಲ. ಕೆಮಿಕಲ್ಸು, ಸೋಡಾ, ಸಕ್ಕರೆ ಹಾಕೋದೇ ಹೊರತು ಬೆಲ್ಲ ಬರೋದಿಲ್ಲ ಅನ್ನೋದು ಒಂದು ರಾಂಗ್ ಮೈಂಡ್ ಸೆಟ್ ಇದೆ. ಸೊ ನಾವು ಏನೂ ಹಾಕದೆ ಹೊರತು ಯಾವ ಥರ ಬೆಲ್ಲ ಮಾಡ್ತಾಯಿದ್ದೀವಿ ಅಂತ ನೋಡೋದಕ್ಕೋಸ್ಕರನೇ ಮಂಡ್ಯದಿಂದ ಬೆಲ್ಲ ಉತ್ಪಾದಕ ಸಂಘ ಅಧ್ಯಕ್ಷರಾಗಿರ್ಬೋದು, ಬೆಲ್ಲ ಉತ್ಪಾದಕರಾಗಿರ್ಬೋದು, ಅಷ್ಟು ಎಲ್ಲ ರೈತರು ಬಂದಿದ್ದಾರೆ. ಬೆಲ್ಲ ಬಂದ ಮೇಲೆ ಅದನ್ನು ಹೊರಗಡೆ ತಗೊಂಬಂದು ಈ ಥರ ಬಿಸಿಲಲ್ಲಿ ಒಣಗ್ತೀವಿ ಸರ್. ಕೈಯಲ್ಲೇ ಉಜ್ಜಿ ಇದನ್ನೆಲ್ಲ ಪೌಡ್ರ್ ಮಾಡ್ತಾರೆ ಅವ್ರು. ಈ ಥರ ಮಾಡಲೇಬೇಕಾಯ್ತು ಸರ್. ಇದು ಏನಾಗುತ್ತೆ ಅಂದರೆ ಸನ್ ಡ್ರೈ ಆಗುತ್ತೆ. ಸನ್ ಡ್ರೈ ಆದ ತಕ್ಷಣ ಅದರಲ್ಲಿರೋ ಮಾಯ್ಶ್ಚರ್ ಎಲ್ಲ ಹೋಗುತ್ತೆ. ಸೆಲ್ಫ್ ಲೈಫು 9 months ಬರುತ್ತೆ. ಆಮೇಲೆ ಇದರಲ್ಲಿ ವಿಟಮಿನ್ಸು ಡಿ ಎನ್ರಿಚ್ ಆಗಿರುತ್ತೆ. ನ್ಯಾಚುರಲಿ ಡ್ರೈ ಆಯ್ತಂದ್ರೆ ಮತ್ತೆ ವಿಟಮಿನ್ಸು ಮಿನರಲ್ಸ್ ಎಲ್ಲ ಎನ್ರಿಚ್ ಆಗಿರುತ್ತೆ. 9 ತಿಂಗಳೂ ಬರುತ್ತೆ ಸರ್ ಹಿಂಗೆ ಮಾಡಿದರೆ. ಇಲ್ಲ ಸರ್, ಏನಿಲ್ಲ, ಎಲ್ಲ ನ್ಯಾಚುರಲಿ. ಮಾಯಿಶ್ಚರ್ ಹೋದ್ಮೇಲೆ ಇದು ಸಿವಿಂಗಿಗೆ ರೆಡಿ ಆಗುತ್ತೆ. ಇದರಲ್ಲಿ ಸಿವ್ ಮಾಡಿದಾಗ ಇದರಲ್ಲಿ 3 ವೆರೈಟಿ ಮಾಡ್ತೀವಿ ಸರ್. ಇದು ಚಿಲ್ಡ್ರನ್ ಸ್ಪೆಷಲ್ ಅಂತ ಮಾಡಿದ್ದೀವಿ. ಇದರಲ್ಲಿ ಹೈ ಎನರ್ಜಿ ಇರುತ್ತೆ. ಈಗ ಮಕ್ಕಳು ಎನರ್ಜಿ ಬೂಸ್ಟರ್ಗೋಸ್ಕರ ಬೂಸ್ಟು, ಬೋರ್ಮಿಟಾ ಅಂತ ಕುಡಿತಾರೆ. ಅದ್ರ ಬದಲಿ ಬೆಲ್ಲ ಕೊಡ್ಬೋದು. ಅಷ್ಟೇ ಎನರ್ಜಿ ಇದರಲ್ಲಿ ಇರುತ್ತೆ ಸರ್. ಇದು ಪೌಡರ್ ಮೈಲ್ಡ್ ಅಂತ, ಮೈಲ್ಡ್ ಆಗಿರುತ್ತೆ, ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಈವನ್ ಡಯಾಬಿಟಿಕ್ಕು ಯೂಸ್ ಮಾಡ್ಬೋದು. ಇಲ್ಲ ಸರ್, ಇದರಲ್ಲಿ ಸುಕ್ರೋಸ ಕಡಿಮೆ ಇರುತ್ತೆ. ಈ ಬೆಲ್ಲ ಯೂಸ್ ಮಾಡೋದ್ರಿಂದ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ ಸರ್. ಇದು ಗ್ರಾನುಲ್ ಸ್ಟ್ರಾಂಗ್ ಅಂತ, ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಇತ್ತಂದರೆ ಬಾಯಲ್ಲಿ ಹಾಕೊಂಡು ಸೀಪಕ್ಕಾಗತ್ತೆ. ದಿನಕ್ಕೆ 3ರಿಂದ 4 ಸಲ, ಅಂದರೆ 4 ಕಾಳು. ಎಂಥ ಗ್ಯಾಸ್ಟ್ರಿಕ್ ಇದ್ರೂ 1 ವಾರದಲ್ಲೇ ಕಡಿಮೆ ಆಗುತ್ತೆ. ಇದು 9 ತಿಂಗಳ ಬರುತ್ತೆ. ಇವೆಲ್ಲ 3 9 ತಿಂಗಳೂ ಬರುತ್ತೆ. ಸುಮಾರು ಜನಕ್ಕೆ ಡೌಟ್ ಏನಂದ್ರೆ ಇದು ಬೆಲ್ಲನ ಕಾಫಿ ಟೀಗೆ ಹಾಕಿದ್ರೆ ಒಡೆದೋಗುತ್ತೆ ಅಂತ ಇರುತ್ತೆ ಸರ್. ಹಾಲು ಹೊಡೆಯೋದಕ್ಕೆ ಒಂದು 2 ರೀಸನ್ ಇರುತ್ತೆ. ಒಂದು ಬೆಲ್ಲದಲ್ಲಿರುವ ಕೆಮಿಕಲ್ಸ್, ಇನ್ನೊಂದು ಮಾಯಿಶ್ಚರ್. ನಮ್ಮ ಬೆಲ್ಲದಲ್ಲಿ ಏನು ಕೆಮಿಕಲ್ಸ್ ಇರಲ್ಲ, ಮಾಯಿಶ್ಚರ್ ಇರಲ್ಲ. ಸೊ ಹಿಂಗಾಗಿ ಹಾಲು ಹೊಡೆಯೋದಿಲ್ಲ. 9 ತಿಂಗಳೂ ಬರುತ್ತೆ. ಆಮೇಲೆ ಮತ್ತೆ
ಶುಗರ್ ಇರೋರು ಯಾವ ಥರ ಬಳಸ್ತಾರೆ? ಶುಗರ್ ಯೂಸ್ ಮಾಡ್ಬೋದು ಸರ್. ಇದೆಲ್ಲ ಡಯಾಬಿಟಿಕ್ ಇದ್ದರೂ ಯೂಸ್ ಮಾಡೋದು. ಇದನ್ನ 8 ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದರೆ ಡಯಾಬಿಟಿಕ್ಗೂ ನಾರ್ಮಲ್. ನಿಮಗೆ ತಿಂದರೂ ಇನ್ಸುಲಿನ್ ಲೆವೆಲ್ ಏನು ಹೆಚ್ಚಿಗೆ ಆಗಲ್ಲ. ಏನು ಡಾಕ್ಟರ್ಸ್ ಏನು ಹೇಳ್ತಾರೆ, ಡಯಾಬಿಟಿಕ್ ಬಂತಂದರೆ ಬೆಲ್ಲ ತಿನ್ನಲೇಬೇಡಿ ಅಥವಾ ಸಿಹಿ ತಿನ್ನಲೇಬೇಡಿ ಅಂತಾರೆ. ಈಗ ಅಡಿಗೆ ಉಪ್ಪು ಖಾರ ಹುಳಿ ಹೆಂಗೋ ಹಂಗೆ ದೇಹಕ್ಕೆ ಸಿಹಿನೂ ಮುಖ್ಯ. ಇಲ್ಲ ಅಂದರೆ ಏನಾಗುತ್ತೆ, ಉಪ್ಪಿಂದು ಲೆವೆಲ್ ಹೆಚ್ಚಿಗೆ ಆಗಿಬಿಡುತ್ತೆ, ಉಪ್ಪು ಖಾರ ಲೆವೆಲ್ ಹೆಚ್ಚಿಗೆ ಆಗಿಬಿಡುತ್ತೆ, ಸಿಹಿ ಲೆವೆಲ್ ಕಡಿಮೆ ಆಗುತ್ತೆ, ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆಗಬಾರ್ದು ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ರೆ ಬೆಲ್ಲದ ಗುಣಗಳು ಏನಾಗುತ್ತೆ, ಮೊದಲು ನಾವು ಊಟ ಮಾಡಿದ್ದನ್ನು ಈಸಿಯಾಗಿ ಡೈಜೆಷನ್ ಮಾಡಿಕೊಡುತ್ತೆ, ರಕ್ತನೂ ಶುದ್ಧಿ ಮಾಡಿಕೊಡುತ್ತೆ. ನಾವು ಊಟ ಮಾಡಿದ್ದು ಈಸಿಯಾಗಿ ಡೈಜೆಷನ್ ಆಯಿತು ಅಂದರೆ ನಮಗೆ ದೇಹದಲ್ಲಿ 90% ಯಾವ ರೋಗಗಳು ಬರಲ್ಲ. ಸೋಮಶಂಕರೇಗೌಡ, ಮಂಡ್ಯ ತಾಲೂಕು ಕಬ್ಬಿನಗಾಣದ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ದಾವಣಗೆರೆಯ ನಿರಂಜನ್ ಅವರವರ ಆಲೆ ಮನೆಗೆ ಮಂಡ್ಯದಿಂದ ಕಬ್ಬಿನ ಗಾಣದ ಮಾಲೀಕರ ತಂಡ ಬಂದಿದ್ದೇವೆ. ಕಬ್ಬಿನಿಂದ ಹಾಲನ್ನು ಕರೆದು ಆ ಹಾಲನ್ನು ಕೊಪ್ಪರಿಕೆಯಲ್ಲಿ ಪ್ರೋಸೆಸ್ಸಿಂಗ್ ಮಾಡಿ ಕೊನೆ ಪೌಡ್ರು ಮಾಡುವವರೆಗೂ ಸುಧಾ ನಾವು ಅದನ್ನು ಅಧ್ಯಯನ ಮಾಡಿದ್ವಿ. ಎಲ್ಲ ಬೆಲ್ಲನೂ ಸುಧಾ ಸೂಕ್ಷ್ಮವಾಗಿ ಭಾಳ ಯಾವುದೇ ರಾಸಾಯನಿಕ ಆಗದೆ ಉತ್ಕೃಷ್ಟವಾದಂಥ ಆರೋಗ್ಯಕರವಾದಂಥ ಬೆಲ್ಲವನ್ನು ಅವರು ತೆಗೆದಿದ್ದಾರೆ. ಅದನ್ನು ನಾವು ಪೂರ್ಣ ಪ್ರಮಾಣದ ಮಂಡ್ಯ ಜಿಲ್ಲೆ ಹಾಗೂ ಬೇರೆ ಜಿಲ್ಲೆಗಳಿಗೂ ಇದನ್ನು ನಾವು ಪ್ರಚಾರ ಮಾಡುತ್ತಾ ಆರೋಗ್ಯ ದೃಷ್ಟಿಯಿಂದ ಎಂಟೈರ್ ಕರ್ನಾಟಕದಲ್ಲಿರುವಂಥ ಆಲೆ ಮನೆಗಳು ಎಲ್ಲರೂ ನಾವು ಪರಿಚಯಿಸಿ ಪ್ರತಿಯೊಂದು ಆಲೆ ಮನೆಯಲ್ಲೂ ಸುಧಾ ನಮ್ಮ ನಿರಂಜನ ಆಲೆ ಮನೆ ತೆಗಿತಾರಂಥ ರಾಸಾಯನಿಕ ಮುಕ್ತ ಬೆಲ್ಲದ ರೀತಿಯೇ ನಾವೆಲ್ರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಬಂದು ಅಧ್ಯಯನ ಮಾಡ್ತಾ ಇದ್ದೀವಿ ಸರ್. ನಾವು ಆಲೆ ಮನೆ ಅನ್ನೋದಕ್ಕಿಂತ ಅಡುಗೆ ಮನೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡಬೇಕು. ಅಂದರೆ ಆಲೆ ಮನೆನ ಅಡುಗೆ ಮನೆಯಷ್ಟು ಸ್ವಚ್ಛತೆಯನ್ನು ಕಾಪಾಡೋದಂಥ ಸಂದರ್ಭದಲ್ಲಿ ಮುಂದೆ ನಾವು ಆ ಗುಣಮಟ್ಟನ ಕಾಪಾಡ್ಬೋದು ಅಂತ ಹೇಳ್ತೀವಿ. ಇವತ್ತು ಗ್ರಾಹಕ ಬದಲಾಗದೆ ಇವತ್ತು ಬೆಲ್ಲ ಅಂತಲ್ಲ, ಆಹಾರನ ಪ್ರತಿಯೊಬ್ಬ ಮನುಷ್ಯನೂ ಸೇವಿಸ್ತಾರೆ ಬದುಕೋಕ್ಕೋಸ್ಕರ. ಆ ಬದುಕೋಕ್ಕೋಸ್ಕರ ಆಹಾರನ ಸೇವನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನು ಅಂತಂದರೆ ಗುಣಮಟ್ಟನ ಆಯ್ಕೆ ಮಾಡಬೇಕು. ಯಾರು ಗ್ರಾಹಕ ಆಯ್ಕೆ ಮಾಡಬೇಕಾದ್ರೆ ಬೇರೆಯವ್ರು ಯಾರು ಆಯ್ಕೆ ಮಾಡಲ್ಲ. ನಾವು ತಿನ್ನುವ ಊಟನ ನಾವೇ ಆಯ್ಕೆ ಮಾಡ್ಕೊಬೇಕು. ಗ್ರಾಹಕ ಗುಣಮಟ್ಟದ ಬೆಲ್ಲನ ಆಯ್ಕೆ ಮಾಡ್ಕೊಂಡಾಗ ಆ ಗುಣಮಟ್ಟದ ಬೆಲ್ಲ ನಾವು ತಯಾರು ಮಾಡಲಿಕ್ಕೆ ಎಲ್ಲರೂ ಸಿದ್ಧರಿದ್ದೀವಿ. ಗುಣಮಟ್ಟದ ಬೆಲ್ಲನೇ ತಿನ್ನಬೇಕು ಅಂತ ಹೊರಟಾಗ ಆ ಗುಣಮಟ್ಟದ ಬೆಲ್ಲ ನಾವು ಕೊಡ್ಬೋದು. ನಾವು ಮೊನ್ನೆ ಒಂದು ಬೆಲ್ಲದ ಪರೀಕ್ಷೆ ಅಂತೇಳಿ ನಮ್ಮ ಇದೇ ಕೃಷಿ ಇಲಾಖೆ ವತಿಯಿಂದ ಮಾಡಿಸ್ಕೊಟ್ಟಿದ್ರು ಬಸವನಗುಡಿನಲ್ಲಿ, ಬೆಂಗಳೂರಿನಲ್ಲಿ. ಅಲ್ಲಿ ಬೆಲ್ಲದ ಪರೀಕ್ಷೆ ಮಾಡಿದಾಗ ನಾವು ನಾನಾ ಥರದ ಬೆಲ್ಲಗಳನ್ನ ಇಟ್ಟಿದ್ವಿ. ಸಾವಯವ ಕೃಷಿ, ರಾಸಾಯನಿಕ ಮುಕ್ತ ಬೆಲ್ಲ, ಸಾವಯವ ಮುಕ್ತ ಬೆಲ್ಲ, ಸಾವಯವ ಬೆಲ್ಲ ಇವೆರಡು ಜೊತೆಗೆ ಈ ಕೆಮಿಕಲ್ನ ಸ್ವಲ್ಪ ಮಟ್ಟದಲ್ಲಿ ಪ್ರಮಾಣ ಮಾಡೋದ್ರಲ್ಲಿ ಬಳಕೆ ಮಾಡೋದಂಥ ಬೆಲ್ಲದಲ್ಲಿ ವೈಟ್ ಬಂದಿರ್ತದೆ. ಈ ಎಲ್ಲನೂ ಇಟ್ಟಿದ್ದಾಗ ಕೆಲವು ಗ್ರಾಹಕರಿಗೆ ಏನು ಕೇಳ್ತಾರೆ, ಇದು ಚೆನ್ನಾಗಿದೆ ಬೆಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಳಿ ಬೆಲ್ಲ ಕೊಡಿ ಸರ್, ಬಿಳಿ ಬೆಲ್ಲ ಕೊಡಿ ಸರ್. ಇಲ್ಲಮ್ಮ ಇದು ರಾಸಾಯನಿಕ ಮುಕ್ತ ಬೆಲ್ಲ, ಸಾವಯವ ಬೆಲ್ಲ, ಇದನ್ನು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ಸರ್ ನನಗೆ ಬಿಳಿ ಬೆಲ್ಲ ಕೊಡಿ ಸರ್. ಇದು ಜನಗಳಲ್ಲಿ ಹೋಗ್ಬೇಕಾದ್ರೆ ನಮ್ಮ ಗ್ರಾಹಕರಲ್ಲಿ ಬದಲಾಗಬೇಕಾಗಿರೋದು. ಗ್ರಾಹಕ ಬದಲಾದರೆ ದೇಶನೇ ಬದಲಾದಂಗೆ. ಜನಗಳಿಗೆ ಬೆಲ್ಲದ ಗುಣಗಳೇನು, ಯಾವ ಬೆಲ್ಲನ ಆರೋಗ್ಯಕ್ಕೆ ಒಳ್ಳೆಯದು, ನೀವು ಅದನ್ನು ಬಳಕೆ ಮಾಡಿದ್ರೆ ನಾವು ಕೊಡ್ತೀವಿ. ಇದು ನಮ್ಮ ಮೂಲ ಉದ್ದೇಶ. ಸರ್, ಈಗ ಒನ್ ವರ್ಡಲ್ಲಿ ಹೇಳೋದಾರೆ ಬೆಲ್ಲ ಅಂದರೆ ಏನು? ಬೆಲ್ಲ ಒಂದು ಅದ್ಭುತ, ಬೆಲ್ಲ ಒಂದು ಅದ್ಭುತ, ಅಮೃತ ಇದ್ದಂಗೆ. ಸಕ್ಕರೆ, ಮೈದಾ ಮತ್ತು ಎಣ್ಣೆ ಈ 300 ಡಿಸೀಸ್ ಜನ್ರೇಟ್ ಆಗ್ತದೆ. ಆ 200 ಡಿಸೀಸ್ನ ಅಡ್ರೆಸ್ ಮಾಡೋಂಥ ಕೆಪಾಸಿಟಿ ಬೆಲ್ಲಕ್ಕೈತಿ. ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ, ಇಷ್ಟು ಬೇಡ. ಒಂದು ತಕ್ಕಡಿಯಲ್ಲಿ 9 ಸಿರಿಧಾನ್ಯಗಳು ಮತ್ತು ಒಂದು ಕಡೆಗೆ ಬೆಲ್ಲನ ತೂಕ ಮಾಡೋಕ್ಕಿಟ್ರೆ ಬೆಲ್ಲದ ತೂಕನೇ ಜಾಸ್ತಿ ಆಗಿರುತ್ತೆ. ಈಗ ಗ್ರಾಹಕರಿಗೆ ಬೆಲ್ಲ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ದೊಗಲೀಶ್ ಜಾಗರಿ ಅಂತ ನಮ್ಮ ಬ್ರ್ಯಾಂಡ್ ಹೆಸರು. ಕಾರಿನೂರು ಗ್ರಾಮ, ದಾವಣಗೆರೆ ಡಿಸ್ಟಿಕ್ಕು. 9611116865 ಅಥವಾ 7259320934 ಇದಕ್ಕೆ ಕರೆ ಮಾಡಿದರೆ ನಾವು ಎಲ್ಲಿದ್ದರೂ ಹೇಳ್ತೀವಿ. ಕರ್ನಾಟಕದಲ್ಲಿ ಒಂದು 10 ಡಿಸ್ಟಿಕ್ಸಿಗೆ ಸಪ್ಲೈ ಮಾಡ್ತೀವಿ. ಕೇರಳ, ತಮಿಳ್ನಾಡು, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ ತನಕ ನಮ್ಮ ಬೆಲ್ಲ ಹೋಗುತ್ತೆ. ಸಪೋಸ್ ಈ ಬೆಂಗಳೂರಲ್ಲಿ, ವಿಜಯನಗರದ ಸುತ್ತಮುತ್ತಲು ಯಾರಿಗಾರ ಬೆಲ್ಲ ಬೇಕಾದಲ್ಲಿ ಇವ್ರ ಹೆಸರು ಜ್ಯೋತಮ್ಮ ಅಂತ. ಅರೇನಾ ಪ್ಲೀಸ್ ಕಂಟಿನ್ಯೂ. ನನ್ನ ಹೆಸರು ಜ್ಯೋತಿ ಅಂತ. ಆರ್ನ ಆರ್ಗ್ಯಾನಿಕ್ ವಿಜಯನಗರ ಶೋಭಾ ನರ್ಸಿಂಗ್ ಹೋಮ್ ಹೋಗೋ ರೋಡಲ್ಲಿದೆ. ಸೊ ಯಾರಿಗಾದರೂ ಬೇಕಾದಲ್ಲಿ ದಯವಿಟ್ಟು ನನ್ನ ಸಂಪರ್ಕ ಮಾಡಿ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9513113136. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದು ಸಲ ದೊಗ್ಗಳೀಶ್ ಜಾಗಿರಿ ಬೆಲ್ಲ ಉಪಯೋಗಿಸಿದರೆ ಅವರು ಲೈಫ್ ಲಾಂಗ್ ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ ಆಗಿರ್ತಾರೆ. ನಿಮ್ಗೆ ಏನಾರು ವರ್ಕ್ ಮಾಡಲಿಲ್ಲ ಪ್ರಾಡಕ್ಟ್ ನಾನು ರಿಟರ್ನ್ ತೊಗೊಳ್ತೀನಿ, ಮತ್ತೊಂದಪ್ಪ ಅಮೌಂಟ್ ಕೂಡ ರಿಪ್ಲೇಸ್ ಮಾಡ್ತೀನಿ ನಾನು. ದೊಗ್ಗಳೀಶ್ ಜಾಗಿರಿ.